ಪ್ರೀತಿಯ ಬಂಧುಗಳೇ, ಮತ್ತೊಮ್ಮೆ ನಮ್ಮ ಅಂತರದೃಷ್ಟಿ ಜ್ಞಾನ ಪ್ರಸಾರ ವಾಹಿನಿಗೆ ಆತ್ಮೀಯವಾಗಿ ತಮ್ಮೆಲ್ಲರನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸಿ, ಇವತ್ತಿನ ವಿಶೇಷ ಗುರುಪೌರ್ಣಮಿ ಅಥವಾ ಇದನ್ನು ನಾವು ವ್ಯಾಸ ಪೌರ್ಣಮಿ ಅಂತ ಕೂಡ ಕರಿತೀವಿ. ಈ ಶುಭ ಸಂದರ್ಭದಲ್ಲಿ ನಾನು ನಮ್ಮ ಗುರುಗಳು ಯಾರನ್ನಾದರೂ ಒಬ್ಬರನ್ನ ಸಂದರ್ಶಿಸಬೇಕು ಅಂತ ಕೇಳಿಕೊಂಡಾಗ ನನ್ನ ಪ್ರಾಥಮಿಕ ಶಾಲೆಯ ಕನ್ನಡ ಗುರುಗಳು ಶ್ರೀಯುತ ಮಾಸ್ತಿ ಮಗೇರ್ ಇವರು ನೋಡಿ, ಒಬ್ಬ ಸಾಮಾನ್ಯವಂಥ ಗುರು, ಒಬ್ಬ ಮಹಾಜ್ಞಾನಿಗಳಿಗೂ ನಮಗೂ ಇರೋ ವ್ಯತ್ಯಾಸ ಇಷ್ಟೇ. ನಾವೆಲ್ಲ ಅಲ್ಪಜ್ಞಾನಿಗಳಾಗಿದ್ರು ಕೂಡ ತೋರಿಸ್ಕೊಂಡು ಜೋರಾಗಿ ಓಡಾಡ್ತೀವಿ. ಅವರೆಲ್ಲ ಎಲೆಮರೆಕಾಯಿಯಾಗಿ ಎಷ್ಟು ಬೇಕೋ ಅಷ್ಟೇ ಇರ್ತಾರೆ. ಅವರು ಕೇಳಿದೆ, ಸರ್ ಒಂದು ಸಂದೇಶ ಕೊಡಿ ಅಂತ. ಅವ್ರು ಹೇಳಿದ್ರು, ನೋಡಪ್ಪ ಬರ್ಕೊಡ್ತೀನಿ, ಆದರೆ ನಾನು ಓದೋ ಸ್ಥಿತಿನಲ್ಲಿ ನಾನು ಓದಲ್ಲ, ಯಾಕೆಂದ್ರೆ ಆದರೆ ನಮ್ಗೆ ಬರಲ್ಲ, ಮಾಡಲ್ಲ ಅಂತಲೇ ಹೇಳಿದರು. ಎಷ್ಟೇ ವಿನಮ್ರತೆಯಿಂದ ಕೇಳಿದ್ರು ಕೂಡ ಅವ್ರು ಹೇಳಿದರು, ಬರ್ಕೊಡ್ತೀನಿ, ವಾಚನ ಮಾಡಿಬಿಡು ಅಂತೇಳಿ ಮನದ ಆಳದ ಮಾತು ಅಂತ ಬರ್ಕೊಟ್ರು. ಮನದ ಆಳದ ಮಾತನ್ನು ಅವ್ರೇನು ಬರೀತಾರೆ ಅಂದರೆ, ವಾಚಕರೇ, ಎಲ್ಲರಿಗೂ ಗುರುಪೂರ್ಣಿಮೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಆಷಾಢ ಮಾಸದ ಶುಕ್ಲ ಪಕ್ಷ ಅಂದರೆ ಜುಲೈ ತಿಂಗಳಲ್ಲಿ ಬರೆದಂಥ ಒಂದು ಹುಣ್ಣಿಮೆಯನ್ನು ನಾವು ಗುರುಪೂರ್ಣಿಮೆ, ವ್ಯಾಸ ಪೂರ್ಣಿಮೆ ಅಂತ ಕರಿತೀವಿ. ಇದನ್ನು ಎಲ್ಲ ಶಾಲೆಗಳಲ್ಲೂ ಕೂಡ, ಶಾಲೆಗಳು, ದೇಗುಲಗಳಲ್ಲಿ ಕೂಡ ಬಹಳ ಶ್ರದ್ಧಾಭಕ್ತಿಯಿಂದ ಈ ಒಂದು ಗುರುಪೂರ್ಣಿಮೆಯನ್ನು ಆಚರಿಸಿ ಸರ್ವರು ಕೂಡ ತಮ್ಮ ಎಲ್ಲ ಸಾಧನೆಗಳನ್ನು ಗುರುಗಳ ಚರಣಾರವಿಂದಗಳಿಗೆ ಸಮರ್ಪಿಸುವಂತಹ ದಿನ ಇವತ್ತು. ಆ ಗುರುಗಳ ಋಣವನ್ನು ನಾವು ಎಷ್ಟೇ ಇದು ಮಾಡೋ ಕೂಡ ನಾವು ತೀರ್ಸೋಕ್ಕಾಗಲ್ಲ. ಯಾಕಾಗಲ್ಲ ಅಂದರೆ, ಅವರು ಗು ಅಂದರೆ ಕತ್ತಲು, ರು ಅಂದರೆ ಬೆಳಕು. ಯಾರು ಕತ್ತಲೆಯಿಂದ ನಮ್ಮನ್ನು ಬೆಳಕಿಗೆ ಕರ್ಕೊಂಡ್ಬರ್ತಾರೋ ಅವರೇ ನಿಜವಾದಂತಹ ಗುರು. ಆ ಗುರುಗಳ ಬಗ್ಗೆ ನಾವು ಎಷ್ಟೇ ಗುಣಗಾನ ಮಾಡಿದ್ರೂ ಕೂಡ ಅದು ಕಡಿಮೆನೆ. ಹಾಗಾಗಿ ಅವ್ರಿಗಿನ್ನ ಮಿಗಿಲಾದ ದೊಡ್ಡ ಈ ಜಗತ್ತಲ್ಲಿ ಯಾರೂ ಇಲ್ಲ. ಅವರ ಯಾವ ಋಣವನ್ನು ಕೂಡ ನಾವು ತೀರ್ಸೋಕ್ಕೆ ಸಾಧ್ಯನೇ ಇಲ್ಲ. ಕಲಿಸಿ, ಆಮೇಲೆ ನಮಗೆ ಒಳ್ಳೆ ವಿದ್ಯಾಬುದ್ಧಿಯನ್ನು ಕಲಿಸಿ, ಸ್ವಾವಲಂಬಿಗಳನ್ನಾಗಿ ಮಾಡಿ, ದಾರಿ ತೋರಿಸಿ, ಮಾರ್ಗದರ್ಶನ ಮಾಡಿದಂತಹ ಗುರುಗಳನ್ನು ನಾವು ಏನೇ ಮಾಡಿದ್ರು ಕೂಡ ಅವರ ಋಣವನ್ನು ತೀರ್ಸೋಕ್ಕಿದು ಅಸಾಧ್ಯ ಅಂತ ಅವರು ಒಂದು ಸಂದೇಶವನ್ನು ಕೊಟ್ಟರು. ಇಲ್ಲಿ ಸಂದೇಶವನ್ನು ಕೊಡ್ತಾ ಅವ್ರು ಹೇಳ್ತಾರೆ, ತಿದ್ದಿ ಒಳ್ಳೆಯ ದಾರಿ ತೋರಿದ. ನೋಡಿ, ಅವ್ರಿ ಒಂದು 4 ಸಾಲ ಬರೀತಾರೆ. ತಿದ್ದಿ ಒಳ್ಳೆ ದಾರಿ ತೋರಿದ, ಜ್ಞಾನವ ನೀಡಿದ ಧೈರ್ಯವ ತುಂಬಿದ, ಪರಾವಲಂಬಿಯಾಗದೆ ನಾವು ಸ್ವಾವಲಂಬಿಯಾಗಿಸಿದ ಜವಾಬ್ದಾರಿಯುತ ಗುರುಗಳೇ ನಿಮಗೆ ವಂದನೆ. ಅಷ್ಟು ಬರೆದು ಅವ್ರು ಹೇಳ್ತಾರೆ, ಎಲ್ಲ ಗುರುಗಳಿಗೂ ಕೂಡ ನಾವು ಭಕ್ತಿಪೂರ್ವಕವಾದಂತಹ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಈ ಸಂಚಿಕೆಯನ್ನು ಮನದಾಳದ ಮಾತು ಅಂತ ಶೀರ್ಷಿಕೆ ಅಡಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಮುಗಿಸ್ತೇನೆ. ನಮಸ್ಕಾರ.